ಹಾಯ್ ಗಾಯ್ಸ್, ವೆಲ್ಕಮ್ ಟು ಎನ್ಎಸ್ ಕ್ರಿಯೇಷನ್ಸ್ ಆಫ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಾನು ಸಾಗರ್ ಎಚ್.ಎಲ್. ಗೌಡ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೇನೆ ಅಂದರೆ ಟಾಪ್ 4 ಅಪ್ಕಮಿಂಗ್ ವಾಟ್ಸ್ಆಪ್ ಫೀಚರ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಗೈಸ್. ಹೌದು ಗೈಸ್, ಈ 4 ಫೀಚರ್ಸ್ ಕೂಡ ಬೆಸ್ಟ್ ಫೀಚರ್ ಅಂತಾನೆ ಹೇಳ್ಬೋದು. ಅದರಲ್ಲಿ ಫಸ್ಟ್ ಫೀಚರ್ ಬಂದು ಡಿ.ಪಿ ರಿಲೇಟೆಡ್ ಇರುತ್ತೆ. ನಮಗೆ ವಾಟ್ಸಪ್ನಲ್ಲಿ ಡಿ.ಪಿಲಿ ಯಾವ ರೀತಿ ಆಪ್ಷನ್ ಇರುತ್ತೆ, ಮೈ ಕಾಂಟ್ಯಾಕ್ಟ್ ನೋ ಬಡಿ ಎವ್ರಿ ಒನ್ ಅಂತ ಇರುತ್ತೆ. ಬಟ್ ನ್ಯೂ ಫೀಚರ್ ಕೂಡ ಆ್ಯಡ್ ಆಗುತ್ತೆ. ಈ ಫೀಚರ್ ಬಂದು ಮೈ ಕಾಂಟ್ಯಾಕ್ಟ್ ಎಕ್ಸೆಪ್ಟ್ ಅನ್ನೋ ಒಂದು ಆಪ್ಷನ್ ಆ್ಯಡ್ ಆಗುತ್ತೆ. ಈ ಒಂದು ಆಪ್ಷನ್ ಮುಖಾಂತರ ನೀವು ಪರ್ಟಿಕ್ಯುಲರ್ ಪರ್ಸನ್ಗೆ ನಿಮ್ಮ ಒಂದು ಡಿ.ಪಿನ ಹೈಡ್ ಮಾಡ್ಬೋದು. ನಿಮ್ಮ ಒಂದು ಕಾಂಟ್ಯಾಕ್ಟ್ ನಲ್ಲಿ ಇರೋರ್ಗು ಕೂಡ ಹೈಡ್ ಮಾಡ್ಕೊಬಹುದು. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ನಮ್ಮ ಒಂದು ಸ್ಟೇಟಸ್ ನಲ್ಲಿ ಪರ್ಟಿಕ್ಯುಲರ್ ಪರ್ಸನ್ ಗೆ ಮಾತ್ರ ನಾವು ಸ್ಟೇಟಸ್ ನ ಶೋ ಆಗೋ ರೀತಿ ಮಾಡ್ತೀವಲ್ವಾ, ಆ ರೀತಿ ವರ್ಕ್ ಆಗುತ್ತೆ. ಒಂದು ಮೈ ಕಾಂಟ್ಯಾಕ್ಟ್ ಎಕ್ಸೆಪ್ಟ್ ಅನ್ನೋ ಒಂದು ಆಪ್ಷನ್ ಅನ್ನು ಸೆಟ್ ಮಾಡ್ಕೊಂಡ್ರಿ ಅಂದ್ರೆ. ಸೆಕೆಂಡ್ ಫೀಚರ್ ಬಂದು ಲಾಸ್ಟ್ ಸೀನ್ ಬಗ್ಗೆ ಇರುತ್ತೆ. ಲಾಸ್ಟ್ ಸೀನ್ ಕೂಡ ಮೈ ಕಾಂಟ್ಯಾಕ್ಟ್ ಎವ್ರಿ ಒನ್ ನೋ ಬಡಿ ಅಂತ ಇರುತ್ತೆ. ಇದಕ್ಕೂ ಕೂಡ ಒಂದು ನ್ಯೂ ಫೀಚರ್ ಬಂದು ಆಡ್ ಆಗುತ್ತೆ, ಮೈ ಕಾಂಟ್ಯಾಕ್ಟ್ ಎಕ್ಸೆಪ್ಟ್ ಅನ್ನುವಂಥದ್ದು. ಈ ಒಂದು ಆಪ್ಷನ್ ಮುಖಾಂತರ ನೀವು ಪರ್ಟಿಕ್ಯುಲರ್ ಪರ್ಸನ್ ಗೆ ನೀವು ಹೈಡ್ ಮಾಡ್ಬೋದು. ನಿಮ್ಮ ಒಂದು ಲಾಸ್ಟ್ ಸೀನ್ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಲ್ಲೇ ಇರ್ತಾರೆ, ಅವ್ರಿಗೆ ನೀವು ನಿಮ್ಮ ಒಂದು ಲಾಸ್ಟ್ ಸೀನ್ ತೋರಿಸಬಾರ್ದು ಅಂತ ಅನ್ಕೊಂಡಿರ್ತಾರೆ. ಆ ಒಂದು ಕಾಂಟ್ಯಾಕ್ಟ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ಅವರಿಗೆ ಲಾಸ್ಟ್ ಸೀನ್ ತೋರಿಸೋದಿಲ್ಲ. ಇದು ಬಂದು ಸೆಕೆಂಡ್ ಫೀಚರ್ ಆಗುತ್ತೆ. ಥರ್ಡ್ ಫೀಚರ್ ಬಂದು ನಮ್ಮ ಒಂದು ವಾಟ್ಸ್ಆಪ್ ನಲ್ಲಿ ನಾವು ಮೆಸೇಜ್ ನ ಟೈಪ್ ಮಾಡಿ ಸೆಂಡ್ ಮಾಡಿದ್ವಿ ಅಂದ್ರೆ ಅದಕ್ಕೆ ರಿಯಾಕ್ಷನ್ ಆಪ್ಷನ್ಸ್ ಬರೋದಿಲ್ಲ. ಅಂದ್ರೆ ನಮಗೆ ಮೆಸೆಂಜರ್ ಅಲ್ಲಿ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ಆಗಿರ್ಬೋದು, ಪರ್ಟಿಕ್ಯುಲರ್ ಮೆಸೇಜ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ನಮಗೆ ರಿಯಾಕ್ಷನ್ಸ್ ಲೈಕ್ ಆಪ್ಷನ್ ಆಗಿರ್ಬೋದು ಅಥವಾ ಬೇರೆ ಎಮೋಜಿ ಆಪ್ಷನ್ ಸಿಗುತ್ತೆ ಅಲ್ವಾ, ಅದೇ ರೀತಿ ಏನಾಗುತ್ತೆ ಅಂದರೆ ವಾಟ್ಸಪ್ನಲ್ಲೂ ಕೂಡ ಈ ಒಂದು ಫೀಚರ್ ಬಂದು ಆ್ಯಡ್ ಆಗುತ್ತೆ. ಮತ್ತು ಫೋರ್ತ್ ಫೀಚರ್ ಬಂದು ನಮಗೆ ವಾಟ್ಸಪ್ನಲ್ಲಿ ಯಾರಿಗಾದ್ರೂ ನಾವು ಪಿಕ್ಚರ್ನ ಸೆಂಡ್ ಮಾಡಿದ್ವಿ ಅಂದರೆ ಏನಾಗುತ್ತೆ ಅಂದರೆ ಅದ್ರ ಕ್ವಾಲಿಟಿ ಲಾಸ್ ಆಗುತ್ತೆ. ಕ್ವಾಲಿಟಿ ಒರಿಜಿನಲ್ ಅಂತ ಒಂದು ಆಪ್ಷನ್ ನಮಗೆ ಆ್ಯಡ್ ಆಗುತ್ತೆ. ಆ ಒಂದು ಆಪ್ಷನ್ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತ ಅಂದರೆ ಏನಾಗುತ್ತೆ ಅಂದರೆ, ನಾವು 10 MB ಪಿಕ್ಚರ್ನ ಸೆಂಡ್ ಮಾಡಿದ್ವಿ ಅಂದರೆ 10 MB ಸೆಂಡ್ ಆಗುತ್ತೆ. ಇವಾಗ ನಾವು 10 MB ಇರುವಂಥ ಪಿಕ್ಚರ್ನ ಸೆಂಡ್ ಮಾಡಿದ್ವಿ ಅಂದರೆ 500 KB ಏನಾಗುತ್ತೆ ಅಂದರೆ 200 KB ಈ ರೀತಿ ಏನಾಗುತ್ತೆ ಅಂದರೆ ಕ್ವಾಲಿಟಿ ಲಾಸ್ ಆಗುತ್ತೆ. ಬಟ್ ಈ ಒಂದು ಫೀಚರ್ ಮುಖಾಂತರ ನಾವು ವಾಟ್ಸಪ್ನಲ್ಲೂ ಕೂಡ HD ಇಮೇಜಸ್ಗಳನ್ನ ಶೇರ್ ಮಾಡ್ಬೋದು ಗೈಸ್. ನಾನಿವಾಗ ನಿಮಗೆ ತಿಳಿಸ್ಕೊಡಿ ಇನ್ಫಾರ್ಮೇಷನ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಫಾರ್ ವಾಚಿಂಗ್ ಗೈಸ್.